ವರ್ಷಗಳಿಂದ ಇದು ನೆನೆಗುದಿಗೆ ಬಿದ್ದಿದೆಯಲ್ಲ. ನಿಮ್ಗೆ ಯಾರಿಗೂ ಊಟ ಜೀರ್ಣ ಆಗ್ತಾ ಇದೆಯಾ? ನಿದ್ದೆ ಬರ್ತಿದ್ಯಾ? ತಮ್ಮಲ್ಲಿ ತಾವೇ ಪ್ರಶ್ನೆ ಮಾಡ್ಕೊಳ್ಳಿ ದಯವಿಟ್ಟು. ಕೊನೆಯದಾಗಿ ಏನು ಹೇಳ್ತೀರಾ? ಇಲ್ಲ, ನಾವು ಎಲ್ಲ ಸಾರ್ವಜನಿಕ ಭಕ್ತ ಸಮೂಹದ ಕಡೆಯಿಂದ ಇವ್ರು ಯಾರು ವಾರಸ್ದಾರೇನಲ್ಲ, ಯಾರು ಅಲ್ಲ ವಾರಸ್ದಾರರು. ಇದಕ್ಕೆ ಆದಂಥ ಹೆಸರಿದೆ. ನೆಕ್ಕುಂದಿ ಅಗ್ರಹಾರ ಉಲ್ವಾಡಿ ಗ್ರಾಮ ಅಂತ ಸಂಬಂಧಪಟ್ಟಿರೋರು. ಅಲ್ಲಿ ರಾಮಕುಂಟೆ ಕಟ್ಟೆ ರಾಮರೆಡ್ಡಿ ಮನೆ ಕಡೆಯಿಂದ ಇಲ್ಲಿನವರೆಗೂ ಎಲ್ಲ ವಾರಸ್ದಾರರೇ ದೇವಸ್ಥಾನಕ್ಕೆ. ದೇವಸ್ಥಾನ ಸರ್ಕಾರದ ಆಸ್ತಿ, ಸಾರ್ವಜನಿಕರ ಸೊತ್ತು. ನೀವ್ಯಾರು ವಾರಸ್ದಾರರಲ್ಲ. ದಯವಿಟ್ಟು ರಾಜಕಾರಣ ಬಿಟ್ಟು ದೇವಸ್ಥಾನ ಯಾವಾಗ ಜೀರ್ಣೋದ್ಧಾರ ಮಾಡ್ತೀರಾ? ಎರಡನೇದು, ನೀವು ಒಮ್ಮತಕ್ಕೆ ಬಂದು ಸಮಿತಿಗಳನ್ನ ಬೇರೆದು ಮಾಡ್ಕೊಳ್ಳಿ. ಇಲ್ಲಾಂದರೆ ದೇವಸ್ಥಾನನ ಸರ್ಕಾರದ ಅಧೀನಕ್ಕೆ ಕೊಟ್ಬಿಡಿ. ಸರ್ಕಾರ ಇದಿರುತ್ತೆ, ಎಂಡೋಸ್ಮೆಂಟ್ ಕಮಿಷನರ್ ಅಂತ ಬರ್ತಾರೆ ಧಾರ್ಮಿಕ ದತ್ತಿ ಇಲಾಖೆ, ಅವ್ರು ಹ್ಯಾಂಡ್ ಓವರ್ ಮಾಡ್ಕೊಂಡು ಅವ್ರು ಜೀರ್ಣೋದ್ಧಾರ ಮಾಡಿ. ನಿಮ್ಮ ಎರಡೂ ಸಮಿತಿಗಳನ್ನ ನಿರ್ಗಮನ ಮಾಡಿಬಿಡಿ. 1 ತಿಂಗಳ ಮೇಲೆ ಇಲ್ಲ 1 ತಿಂಗಳು ಗಡುವು ಕೊಡ್ತಾ ಇದ್ದೀವಿ ನಾವು ಸಾರ್ವಜನಿಕರ ಪರವಾಗಿ, ಸಾರ್ವಜನಿಕರ ಕಡೆಯಿಂದ. ನೀವು ದಯವಿಟ್ಟು ಇದನ್ನೇನಾದರೂ ಒಂದು ನಿರ್ಧಾರಕ್ಕೆ ಬಂದು ಇದನ್ನು ಕಾಮಗಾರಿ ಮಾಡಿ ಜೀರ್ಣೋದ್ಧಾರ ಮಾಡಿದ್ರೆ ಸರಿ. ಇಲ್ಲ ಅಂದರೆ ಜನಾಂದೋಲನ ಮಾಡಲೇಬೇಕಾಗುತ್ತೆ. ಪ್ರತಿ ಮನೆಗೂ ಕರಪತ್ರ ಹಚ್ಚಿ ನಾವು ರ್ಯಾಲಿ ಮುಖಾಂತರ ತಹಸೀಲ್ದಾರ್ ಕಚೇರಿಗಾಗಲಿ ಇಲ್ಲ ಸದಸ್ಯರ ಮನೆಗಾಗಲಿ ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಈಶ್ವರ. ನಿಮ್ಮ ಮುಂದಿರೋ ಪ್ರಶ್ನೆ ಒಂದೇ, ನಿಮ್ಮಿಬ್ಬರಿಗೂ ಸಮಿತಿಗಳಿಗೆ ಒಂದೇ ಪ್ರಶ್ನೆ. ದೇವ್ರನ್ನ ಕದಲಿಸಬಾರ್ದು, ಕದಲಿಸಬೇಕು. ನಿಮ್ಮ ಪ್ರಶ್ನೆ ಸುಮಾರು ಪ್ರಪಂಚದಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇದೆ. ಈ ದೇವ್ರನ್ನ ಕಲಿಸ್ಬೇಕು ಕಲಿಸ್ಬಾರ್ದು ಅನ್ನೋ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಸಿಗ್ತಾ ಇಲ್ವಾ? ಬುದ್ಧಿವಂತರಿದ್ದೀರಿ ನೀವು, ಹಿರಿಯರಿದ್ದೀರಿ, ಮಾರ್ಗದರ್ಶರಿದ್ದೀರಿ, ಜನಪ್ರತಿನಿಧಿಗಳಾಗಿದ್ದೀರಿ ನೀವು. ಇವತ್ತು ಒಂದು ದೇವಸ್ಥಾನ ಹಾಳಾಗಿದೆ, ಅದು ಇಲ್ಲಿನ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಗಮನಕ್ಕೆ ಬರ್ತಾ ಇಲ್ವಾ? ನಿಮ್ಮ ಕಣ್ಣಿಗೆ ಕಾಣಿಸ್ತಿಲ್ವಾ? ಆವತ್ತು ದೇವ್ರನ್ನ ಮೂಲ ವಿಗ್ರಹನ ತೆಗೆದು ಇಲ್ಲಿ ಮಾಡಿದಾಗ, ಗುಡಿ ಮಾಡಿದಾಗ ನೀವು ಪ್ರತಿದಿನ ಬಂದು ನಮಸ್ಕಾರ ಹಾಕ್ಕೊಂಡು ಹೋಗ್ತಿರಲ್ಲ, ಅವಾಗ ಗೊತ್ತಿಲ್ವಾ ನಾವು ಇಲ್ಲಿ ನಮಸ್ಕಾರ ಹಾಕಲ್ಲ, ಅಲ್ಲೇ ಆಗಬೇಕು, ಅದನ್ನು ಕಲಿಸ್ಬೇಡಿ, ಇಲ್ಲಿ ಕಟ್ಟಬೇಡಿ ಅಂತ ಹೇಳ್ಬೇಕಾಗಿತ್ತು ನೀವು. ಅವತ್ತೇನು ಮಾಡ್ತಿದ್ರಿ? ನಿದ್ದೆ ಮಾಡ್ತಿದ್ರಾ? ಇವತ್ತು ದೇವ್ರನ್ನ ಉಪಯೋಗಿಸ್ಕೊಂಡು ನೀವು ರಾಜಕಾರಣ ಮಾಡ್ತೀರಾ. ಜಮೀನು ಮಾರಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ ಅಂತೀರಾ. ಕೆಲವು ಸದಸ್ಯರಿಗೆ ನಾವು ನಿಮಗೆ ಸಾರ್ವಜನಿಕರು ಹೇಳುವಂಥದ್ದೇನಿಲ್ಲ, ತಮಗೆಲ್ಲ ತಿಳಿದಿದೆ. ಯಾಕಂದರೆ ನೀವು ಜಾಸ್ತಿ ಬುದ್ಧಿವಂತರಿದ್ದೀರಾ. ಆಗಿನ ಕಾಲದ ಸಮಿತಿಯವರಿಗೆ ಟ್ರೆಜರರ್ ಖಜಂಚಿ ಬರೋದು, ತಹಸೀಲ್ದಾರ್